ಬಾಗಲಕೋಟೆಯಲ್ಲಿ ಜನರಿಗೆ ದಿನ ಬೆಳಗಾದ್ರೆ ನೆತ್ತಿ ಸುಡುವ ಬಿಸಿಲಿನ ಚಿಂತೆಯಾಗಿದ್ರೆ ಇನ್ನು ಕೆಲ ಜನರು ಮನೆ ಬಾಗಿಲನ್ನ ದಾಟಿ ಹೊರಗಡೆಗೆ ಕೂಡ ಬರ್ತಾ ಇಲ್ಲ. ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಮಧ್ಯಾಹ್ನ ಆಗ್ತಾ ಇದ್ದಂತೆ ಖಾಲಿ ಖಾಲಿ ಹೊಡಿತಾ ಇದೆ. ಬಿಸಿಲಿನ ತಾಪಕ್ಕೆ ಸಂಚಾರವಿಲ್ಲದೆ ಬಿಕೋ ಅಂತಿರೋ ಪ್ರಮುಖ ರಸ್ತೆಗಳು. ದಾಖಲೆಯ ಬಿಸಿಲಿಗೆ ಹೈರಾಣಾದ ಕೋಟೆನಾಡಿನ ಜನತೆ. ನೆತ್ತಿ ಸುಡುವ ಬಿಸಿಲಿಗೆ ದಾಹ ತೀರಿಸಲು ತಂಪು ಪಾನೀಯಗಳತ್ತ ಮೊರೆ ಹೋಗ್ತಿರುವ ಜನ. ರಣರಣ ಬಿಸಿಲಿಗೆ ಬಾಗಲಕೋಟೆ ಜನ ತತ್ತರಿಸಿ ಹೋಗಿದ್ದಾರೆ. ಜಿಲ್ಲೆಯಲ್ಲಿ ಏಪ್ರಿಲ್ ಆರಂಭದಲ್ಲೇ ದಾಖಲೆಯ ಬಿಸಿಲು ದಾಖಲಾಗಿದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಆರಂಭದಲ್ಲಿ ಸುಮಾರು 42 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇರ್ತಿತ್ತು. ಆದರೆ ಈ ಬಾರಿ ಏಪ್ರಿಲ್ ಆರಂಭದಲ್ಲೇ 43.2 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ದಾಖಲಾಗಿದೆ. ಸುಡು ಬಿಸಿಲಿಗೆ ಹೆದರಿದ ಬಾಗಲಕೋಟೆ ಮಂದಿ ಮನೆ ಬಿಟ್ಟು ಹೊರಗೆ ಬರ್ತಿಲ್ಲ. ಇನ್ನು ಏಪ್ರಿಲ್ ಆರಂಭದಲ್ಲೇ ಹೀಗಾದ್ರೆ ಮುಂದಿನ ದಿನಗಳಲ್ಲಿ ಹೇಗಪ್ಪ ಬದುಕೋದು ಅಂತ ಜನ ಚಿಂತೆಗೀಡಾಗಿದ್ದಾರೆ. ಅನಿವಾರ್ಯ ಕಾರಣಗಳಿಗಷ್ಟೇ ಜನರು ಹೊರಗಡೆ ಬರ್ತಿದ್ದಾರೆ. ಬಿಸಿಲಿನ ತಾಪಕ್ಕೆ ತಂಡ ಹೊಡೆದ ಜನ ತಂಪು ಪಾನೀಯಗಳತ್ತ ಮೊರೆ ಹೋಗಿದ್ದಾರೆ. ಬಿಸಿಲಪ್ಪ ಅಂತಂದ್ರೆ ಮೊದಲ ಬೀದರ್ ಗುಲ್ಬರ್ಗ ಅಂತ ತಿಳ್ಕೊಂಡಿದ್ವಿ, ರಾಯಚೂರು ಬಳ್ಳಾರಿ ಅಂತ ತಿಳ್ಕೊಂಡಿದ್ವಿ. ಇವತ್ತು ಇಡೀ ರಾಜ್ಯದಾಗನೇ ಇವತ್ತು ಅತ್ಯಂತ ಬಿಸಿಲಿನ ಪ್ರಮಾಣ ನೋಡಿದರೆ ಇವತ್ತು ಕರೋನಾ ಟೈಮ್ನಾಗ ಹೆಂಗೆ ಜನ ಅಡ್ಡಾಡ್ತಾ ಇರಲಿಲ್ಲ, ಮತ್ತು ಕರ್ಫ್ಯೂ ಆತಪ್ಪ ಅಂತಂದ್ರೆ 144 ಇತ್ತಪ್ಪ ಅಂದ್ರೆ ಆ ಥರ ಇವತ್ತು ವಾತಾವರಣ ಇವತ್ತು ಬಾಗಲಕೋಟೆಗೆ ನೋಡ್ತಾ ಇದ್ದೀವಿ. ನನಗೆ ತಿಳಿದ ಮಟ್ಟಿಗೆ 1976 ಹಿಂಗೆ 39-40 ಡಿಗ್ರಿ ಇತ್ತಪ್ಪ ಅಂತ ನಾನು ತಿಳ್ಕೊಂಡ್ಪಟ್ಟಿದ್ದೆ. ಇನ್ನು ರಣ ಬಿಸಿಲಿಗೆ ವೃದ್ಧರು, ಚಿಕ್ಕ ಚಿಕ್ಕ ಮಕ್ಕಳು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಡಿಹೈಡ್ರೇಷನ್, ವಾಂತಿ ಭೇದಿ, ಸುಸ್ತು ಸೇರಿದಂತೆ ಹಲವು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಮೂಕ ಪ್ರಾಣಿಗಳಿಗೂ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಇನ್ನು ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಜನರು ಅನಾವಶ್ಯಕವಾಗಿ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5ರ ಒಳಗೆ ಓಡಾಡದಂತೆ ವೈದ್ಯರು ಸೂಚಿಸುತ್ತಿದ್ದಾರೆ. ಬಿಸಿಲು ಅಂದ್ರೆ ವಿಪರೀತ ಆಗ್ಬಿಟ್ಟೈತ್ರಿ. ಈ ವರ್ಷಕ್ಕಿಂತ ವರ್ಷ ಹೆಚ್ಚಾಗತ್ತೈತ್ರಿ ಬಿಸಿಲು. ಈ ವರ್ಷ ಅನ್ಕ ಮಣ್ಗಂಡ ಬಿಸಿಲು ಐತ್ರಿ. ಮನಿ ಬಿಟ್ಟು ಹೊರಗೆ ಬರಕ ಆಗಂಗಿಲ್ಲ. 10 ಗಂಟೆ ಆತಂದ್ರೆ ಬೆಂಕಿಗಿಂತ ಹೆಚ್ಚು ಬಿಸಿಲು ಆತೈತ್ರಿ. ವಯಸ್ಸಾದವ್ರ ಅನ್ಕ ಮನಿ ಬಿಟ್ಟು ಹೊರಗೆ ಬರಂಗಿಲ್ಲ. ಮಕ್ಕಳು ಹೊರಗೆ ಬರ್ಲಾರ್ದಂಗೆ ಆಗೈತಿ. ಈ ಬಿಸಿಲಿಗೆ ಜ್ವರನೂ ಹೆಚ್ಚಾಗ್ಯಾವ್ರಿ. ಆಮೇಲೆ ಹೊರಗೆ ಬರೋದು ಹೊರಗನ್ಕ ತೀರಾ ಬೆಂಕಿಯಾಗ ನಡೆದಂಗೆ ಆಗತ್ತೈತ್ರಿ. ಗಾಡಿ ಮ್ಯಾಗ ಎಲ್ಲರೂ ನಾವು ಹೋಗೋದಾತಂದ್ರೆ ರೋಡಿಂದ ಸಹಿತ ಬಿಸಿಲಿಗೆ ಬೆಂಕಿಗೆ ಕಾವು ಬಂದಂಗೆ ಬರ್ತೈತಿ. ಒಟ್ಟಾರೆ ಬಿಸಿಲಿನ ತಾಪಕ್ಕೆ ಬಾಗಲಕೋಟೆ ಜನ ಕಂಗೆಟ್ಟು ಹೋಗಿದ್ದಾರೆ. ವೃದ್ಧರು, ಚಿಕ್ಕ ಮಕ್ಕಳು ರೋಗ ಲಕ್ಷಣಗಳಿಗೆ ತುತ್ತಾಗ್ತಿದ್ದಾರೆ. ಶಿವ ಈಗಲೇ ಹೀಗಾದ್ರೆ ಮುಂದೆ ಹೇಗಪ್ಪ ಎನ್ನುವಂತಾಗಿದೆ. ಬಾಗಲಕೋಟೆಯಿಂದ ಸಿದ್ದು, ದುತ್ತರಂಗಾವಿ.